ಬುದ್ಧಿವಂತರು ನಾವು ಎಷ್ಟು ಮಟ್ಟಿಗೆ ಬುದ್ಧಿವಂತರು ಅಂದರೆ ದೇವ್ರಿಗೂ ಮೋಸ ಮಾಡೋದು ನಿಂತೀವಿ. ನಗರಕೆರೆ ಅಂಥದ್ದೊಂದು ಗ್ರಾಮ. ಇಬ್ಬರು ದಾಂಪತ್ಯ, ಗಂಡ ಹೆಂಡತಿ, ಬಡತನ, ಕೂಲಿ ಕೆಲಸವೇ ಜೀವನಾಧಾರ. ಒಂದೇ ಒಂದು ಎಮ್ಮೆ ಸಾಕಿದ್ಲ ಎಮ್ಮ, ಅದರಲ್ಲೇ ಜೀವನ ನಡೀತಿತ್ತು. ಏನಪ್ಪ ವ್ಯತ್ಯಾಸ ಅಂದರೆ, ಹೆಂಡತಿಗೆ ದೇವರು ಅಂದರೆ ಭಾಳ ಭಕ್ತಿ, ಗಂಡನಿಗೆ ಮಾತ್ರ ದೇವ್ರ ಕಂಡ್ರೆ ಆಯ್ತಿರ್ಲಿಲ್ಲ. ಆ ತಾಯಿ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಕೈಲೆಡ್ ಗಂಧದ ಕಡ್ಡಿ ಹಿಡ್ಕೊಂಡು ಮನೆಯಲ್ಲಿರೋ ಕಿಟಕಿ, ತಪ್ಪಲೆ, ಚೊಂಬು ಎಲ್ಕ ಪೂಜೆ ಮಾಡೋಳು. ಇವನು ಮನಗುತ್ತಾವೆ ಬೈವ, ಮನೆಗೇನು ಬೆಂಕಿಂಕಿ ಹಾಕ್ಬಿಡಿ ಹಂಗಮ್ಮಿ ಅಂತ. ಅದು ಯಾಕಂಗಂದು ಸುಮ್ಮಿರಪ್ಪ, ದೇವ್ರ ಪೂಜೆ ಮಾಡ್ತಾವನಿ. ಯಾವ ದೇವ್ರಿಗೆ ಪೂಜೆ ಮಾಡೋದು? ನೀನು ಕಲ್ ದೇವ್ರಿಗೆ, ನಿನ್ನ ಮನೆ ಪೋಡ್ತೊಳಗೆ ಅವನ ದೇವ್ರು ಒಂದು ಬೈತಿದ್ದ. ಅವನು ಎಲ್ಲ ಅವನೇ ಸುಮ್ಮಿರ್, ನಾನು ಪೂಜೆ ಮಾಡ್ತೀನಿ ಅಂತ. ಹೆಂಗೋ ಆಗ್ತಿತ್ತು. ಅವಳೊಂದೋಳು ದೇವ್ರಿರುತ್ಕ ನಾವು ಅಂತ. ಅವನನ್ವ, ನಾ ಕೂಲಿ ಮಾಡಿದೆ ಒಂದಿನ ಮನೆ ಕಬಿಡ್ತೀನಿ ನೋಡುವ, ಊಟ ಮಾಡಿಯ ನೀನು ಅನ್ನುವ. ಆದರೂ ವೈರುಧ್ಯದ ನಡುವೆನೂ ಬದುಕು ನಡೀತಾ ಇತ್ತು. ಆ ಎಮ್ಮೆ ಗರ್ಭ ಧರಿಸಿತ್ತು, ತೆನೆ ಆಗಿತ್ತು. ಈ ಅಮ್ಮಂಗೆ ನಂಬಿಕೆ, ಹೆಂಗೂ ಡೈರಿಗೆ ಹಾಲು ಕರೆದು ಹಾಕ್ತೀನಿ, ಸಾಲ ತೀರಿಸ್ಬೋದಲ್ಲ ಅಂತ ಯಾವುದೋ ಸ್ತ್ರೀಶಕ್ತಿ ಸಂಘದಲ್ಲಿ ಒಂದು 25,000 ಹಣ ಸಾಲ ತಗೊಂಬಂದ್ಲು. ಟಿ ವಿ ಗಿವಿ ತಂದರು, ಮನೆಗೆ ಮಿಕ್ಸಿ ಎಲ್ಲ ತಂದರು ವಸ್ತು. ಎಮ್ಮೆ ಕರ ಆಗ್ತದೆ ಇನ್ನೊಂದು 8 ದಿವಸ ಕಾಯ್ಕೊಂಡು ಕೂತಾವಳಿವಮ್ಮ. ಮಳೆ ಹೋಯ್ತಿತ್ತು, ಒಳ ಕಟ್ಟ ಹಾಕುವ ಅಂತ ಹಿಡ್ಕೊಂಡು ಹೋಯ್ತಿದ್ಲು ಎಮ್ಮೆನ. ಹೊಸ್ದಾಗಿ ಚರಂಡಿ ಮಾಡ್ಬೇಕಂತ ಮನೆ ಬಾಗಿಲೆಲ್ಲ ಕಿತ್ಬಿಟ್ಟಿದ್ರು ಗ್ರಾಮ ಪಂಚಾಯತಿಯವರು. ಪಾಪ ಎಮ್ಮೆ ಅದು ಹೆಂಗೆ ಕಾಲು ಹಾಕ್ತೋ ಚರಂಡಿ ಒಳಕ್ಕೆ ಬಿದ್ದೋಯ್ತು. ಇವಳು ಅಯ್ಯಯ್ಯೋ ಎಮ್ಮೆ ಬಿದ್ದೋಯ್ತಲ್ಲಪ್ಪ ಅಂತ ಅಲ್ಲಿ ಯಾರೋ ಹೋಟ್ಲು ತಾವು ಕೂತಲ್ಲ ನಂಗೆ ಕರ್ಕೊಂಬಂದ್ಲು. ಅಮ್ಮ